ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರೋರಾ? ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಅಕೌಂಟ್ ಇಟ್ಟಿದ್ದೀರಾ? ಬಿಡಿ, ಮನೇಲಿ ನ್ಯೂಸ್ ಪೇಪರ್ ತರಿಸ್ಕೊಂಡು ಓದ್ತಿದ್ದೀರಾ? ಹಾಗಿದ್ರೆ ಮುಗೀತಲ್ಲ. ಇವತ್ತು ನೀವು ಎಲ್ಲ ಕಡೆ ನೋಡ್ತಾ ಇರೋ ಕಾಮನ್ ಸುದ್ದಿ ಅಂದರೆ ಆಪರೇಷನ್ ಸಿಂಧೂರಕ್ಕೆ 1 ವರ್ಷ ಅಂತ. ಪ್ರಧಾನಿ ನರೇಂದ್ರ ಮೋದಿಯಿಂದ ಆದಿಯಾಗಿ ಬಹುತೇಕ ಎಲ್ಲ ಅವರ ಟೀಮ್ ಮೆಂಬರ್ಸ್ ತಮ್ಮ DPಯನ್ನು ಚೇಂಜ್ ಮಾಡಿದ್ದಾರೆ. ನ್ಯೂಸ್ ಪೇಪರ್ಗಳು ಕೂಡ ಅದ್ಭುತವಾದ ಅಂಕಣ ಹಾಗೂ ಲೇಖನಗಳನ್ನು ಪ್ರಕಟ ಮಾಡಿವೆ. ಯಾಕೆ ಆಪರೇಷನ್ ಸಿಂಧೂರದ ಆನಿವರ್ಸರಿ ಇಷ್ಟೊಂದು ಪ್ರಾಮುಖ್ಯತೆ ಹೊಂದಿದೆ ಅನ್ನೋ ಪ್ರಶ್ನೆ ಬಂದಿರಬೇಕಲ್ಲ. ಆಪರೇಷನ್ ಸಿಂಧೂರ ಈ 2 ಶಬ್ದಗಳನ್ನು ಕೇಳ್ತಾ ಇದ್ದ ಹಾಗೆ ಉಗ್ರರ ತವರು ಪಾಕಿಸ್ತಾನ ಬೆವರು ಒರೆಸಿಕೊಳ್ಳುತ್ತೆ. ಭಾರತ ಹಾಗೂ ಪಾಕಿಸ್ತಾನ ಅನ್ನೋ 2 ದೇಶಗಳು ಡಿವೈಡ್ ಆಯ್ತಲ್ಲ, ಡಿವೈಡ್ ಮಾಡಿದ್ರಲ್ಲ. ಆ ಪುಣ್ಯಾತ್ಮರು ಧರ್ಮದ ಆಧಾರದಲ್ಲಿಯೇ ವಿಭಜನೆಯ ಭಜನೆ ಮಾಡಿತ್ತು. ಲೆಕ್ಕದಂತೆ ಪಾಕಿಸ್ತಾನಕ್ಕೆ ಕೃಷಿಗೆ ಅತ್ಯುತ್ತಮ ಎನಿಸೋ ಭಾರತದ ಭೂಭಾಗವೇ ಸಿಕ್ಕಿತು. ಆದರೆ ಧರ್ಮ ನಶಾ ಅನ್ನೋದು ಕೃಷಿಯಿಂದ ದೂರ ಮಾಡಿ ದ್ವೇಷದ ಬೀಜ ಹಾಕಿಬಿಡ್ತು. ಅರೆಬೆಂದ ಧರ್ಮಗುರುಗಳು, ಅವರು ಮಾಡೋ ತಿಕ್ಕಲು ಭಾಷಣ, ಅಬ್ಬಬ್ಬಾ, ಅಲ್ಲಿಯ ಜನರನ್ನ ಅಭಿವೃದ್ಧಿ, ಉತ್ತಮ ಜೀವನ ಶೈಲಿ ಇಂಥವುಗಳ ಕಲ್ಪನೆಯನ್ನ ಕೂಡ ತರಿಸಲೇ ಇಲ್ಲ. ಹೀಗಾಗಿ ಟೆರರಿಸಂ ಅನ್ನೋದೇ ನಾವು ಪಾಲಿಸೋ ಪಂಥ ಅನ್ನೋ ರೀತಿಯಲ್ಲಿ ಪಾಕಿಗಳು ಬದುಕೋಕೆ ಶುರು ಮಾಡಿದ್ರು. ಕಾಶ್ಮೀರ ಗೊತ್ತಲ್ಲ, ಭಾರತ ಮಾತೆಯ ಕಿರೀಟವದು. ಪಾಕಿಸ್ತಾನ ದಿನವೂ ಕನಸು ಕಾಣೋ ಭಾರತದ ಅವಿಭಾಜ್ಯ ಭಾಗ. ಆರ್ಟಿಕಲ್ 370 ಎನ್ನುವ ನಮ್ಮ ಮೊದಲ ಪ್ರಧಾನಿಯ ಮಹಾಪ್ರಮಾದವನ್ನು ಮೋದಿ ಸರ್ಕಾರ ಕಿತ್ತು ಮೂಲೆಗೆ ಹಾಕಿದ ಮೇಲೆ ಕಾಶ್ಮೀರ ಬದಲಾವಣೆ ನೋಡ್ತಾ ಇತ್ತು. ಟೂರಿಸಂ ಅಲ್ಲಿಯ ಜೀವಾಳ. ದೇಶ ಹಾಗೂ ವಿದೇಶದ ಮೂಲೆ ಮೂಲೆಯಿಂದ ಜನರು ಕಾಶ್ಮೀರವನ್ನು ಕಣ್ತುಂಬಿಕೊಳ್ಳೋಕೆ ಬರೋದು ಹೆಚ್ಚಾಯಿತು. ಪರಿಣಾಮ ಅಲ್ಲಿಯ ಲೋಕಲ್ಗಳಿಗೆ ಆದಾಯ ಜನರೇಟ್ ಆಗೋಕ್ಕೆ ಶುರುವಾಯಿತು. ಕ್ಯಾಬಿಂದ ಹಿಡಿದು ಲಾಡ್ಜ್ ತನಕ, ರೆಸ್ಟೋರೆಂಟಿಂದ ಹಿಡಿದು ಅಂಗಡಿ ತನಕ, ಗೈಡಿಂದ ಹಿಡಿದು ಕೆಲಸ ಮಾಡ್ತಿದ್ದ ಎಲ್ಲರಿಗೂ ನೇರ ಹಾಗೂ ಪರೋಕ್ಷ ಆದಾಯ ಬರ್ತಾ ಇತ್ತು. ಅಲ್ಲೊಂದು ಸುಂದರ ಜಾಗವಿದೆ, ಪಹಲ್ಗಾಮ್. ಅದರ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ ಅನಿಸೋ ರಮಣೀಯ ಸ್ಥಳ. ಪಾಕ್ ಪ್ರಚೋದಿತ ಪಾಖಂಡಿ ಉಗ್ರರ ಉಪ್ಪಟಳ ಇಳಿದ ಮೇಲೆ ಜನ ನಿರಾತಂಕವಾಗಿ ಕಾಶ್ಮೀರ ಪರ್ಯಟನೆ ಮಾಡ್ತಾ ಇದ್ರು. ಆದರೆ ಏಪ್ರಿಲ್ 22, 2025 ಬೆಟ್ಟದ ಮೂಲೆ ಮೂಲೆಯಲ್ಲಿ ಅಡಗಿ ಕೂತಿದ್ದಂಥ ಉಗ್ರರು ಆಯುಧ ಹಿಡ್ಕೊಂಡು ಬಂದೇ ಬಿಟ್ಟಿದ್ರು. ನೀನು ಮುಸಲ್ಮಾನನೋ ಅಲ್ಲವೋ? ಇದು ಅವರ ರೈಫಲಿಂದ ಬುಲೆಟ್ ಹೊರಗೆ ಬರೋಕೆ ಮೊದಲು ಅವರ ಬಾಯಿಂದ ಬಂದ ಪ್ರಶ್ನೆ. ಅಲ್ಲಿ ನೇರವಾಗಿ ಟಾರ್ಗೆಟ್ ಇದ್ದಿದ್ದು ಹಿಂದೂ ಪುರುಷರು. ಮುಸ್ಲಿಂ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ನೋ ಮೋರ್ ಮಾತುಕತೆ. ಬಂದೂಕಿನ ತುದಿಯಿಂದ ಚಿಮ್ಮಿದ ಗುಂಡು ಹಿಂದೂ ಗಂಡಸರ ತಲೆ ಸೀಳಿತ್ತು. ಜಸ್ಟ್ ಇಮ್ಯಾಜಿನ್, ಹೆಂಡತಿ ಹಾಗೂ ಮಕ್ಕಳ ಎದುರೇ ಈ ರೀತಿಯಲ್ಲಿ ಸಾಯೋದನ್ನ. ನಿರಾಯುಧ ಪ್ರವಾಸಿಗರು ಆ ದಿನ ನರಕ ಕಂಡಿದ್ರು. ಗಂಡನನ್ನ ಬರ್ಬರವಾಗಿ ಸಾಯಿಸಿದಾಗ ನನ್ನನ್ನು ಯಾಕೆ ಬಿಟ್ರಿ, ನನ್ನನ್ನು ಸಾಯಿಸಿ ಅಂತ ಕುಂಕುಮ ಶೋಭಿತೆ ಹಿಂದೂ ಮಹಿಳೆಯರು ಹೇಳಿದಾಗ ಅದನ್ನು ನಿನ್ನ ಮೋದಿಗೆ ಹೇಳು ಹೋಗು ಅಂತ ಸವಾಲು ಹಾಕಿ ಹೋಗಿದ್ರು ಪಾಕಿಸ್ತಾನ ಕೃಪಾಪೋಷಿತ ಉಗ್ರರು. ಆ ಸವಾಲು ಮೋದಿಗೆ ಗೊತ್ತಾಗೋಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಅಲ್ಲಿಯ ನತದೃಷ್ಟ ಕುಟುಂಬದಲ್ಲಿ ನಮ್ಮ ಕರ್ನಾಟಕದ ಶಿವಮೊಗ್ಗ ದಂಪತಿ ಕೂಡ ಇದ್ರು. ಪಾಕಿಸ್ತಾನದ ಮೇಲೆ ರಿವೆಂಜ್ ತಗೊಳ್ಳಿ ಅಂತ ಮೋದಿ ಮೇಲೆ ಒತ್ತಡ ಶುರುವಾಯಿತು. ಆತುರದಲ್ಲಿ ತಗೊಂಡ ನಿರ್ಧಾರ ಅನೇಕ ಸಲ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋದು ಕಾಮನ್ ಸೆನ್ಸ್. ಹೀಗಾಗಿ ಮೋದಿ ತಕ್ಷಣಕ್ಕೆ ಯಾವ ಪ್ರತಿಕ್ರಿಯೆಯೂ ನೀಡಲಿಲ್ಲ. ಆದರೆ ಉಗ್ರರ ಗೋರಿ ಕಟ್ಟೋಕೆ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ವು. ಎಲ್ಲವನ್ನ ಎಲ್ಲರಿಗೂ ಹೇಳ್ಕೊಂಡು ತೋರಿಸ್ಕೊಂಡು ಓಡೋಡಕ್ಕೆ ಮೋದಿ ಏನು ಡೈಲಿ ಲಾಗ್ ಮಾಡೋರಲ್ವಲ್ಲ. ಸರಿಯಾಗಿ 2 ವಾರ ನಮ್ಮ ಸೇನೆಯ ಶಕ್ತಿ ಪ್ರದರ್ಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿತ್ತು. ಪಾಕಿಸ್ತಾನದಲ್ಲಿ ಉಗ್ರರ ಬಿಡಾರಗಳ ಲೊಕೇಶನ್ ಫಿಕ್ಸ್ ಆಗಿತ್ತು. ಭಾರತ ಸ್ವಾತಂತ್ರ್ಯ ದಕ್ಕಿಸಿಕೊಂಡ ನಂತರ ಮಾಡಿದಂಥ ಅತಿ ದೊಡ್ಡ ಏರ್ ಸ್ಟ್ರೈಕ್.
ಈ ಬಾರಿ ಭಾರತ ವಾರ್ನಿಂಗ್ ಕೊಟ್ಟು ಹೊಡೆದು ಬಂದಿತ್ತು. ಯಾವುದೇ ಕಾರಣಕ್ಕೂ ನೀವು ಮಧ್ಯದಲ್ಲಿ ಬರಲೇಬೇಡಿ, ನಾವು ಉಗ್ರರ ನೆಲೆಗಳನ್ನು ಮಾತ್ರ ಉಡೀಸ್ ಮಾಡೋಕೆ ಬಂದಿರೋದು, ನಿಮ್ಮ ಜನಸಾಮಾನ್ಯರ ಜೀವಕ್ಕೆ ಕಂಟಕವಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತು. ಆದರೆ ಪಾಕಿಸ್ತಾನಕ್ಕೆ ಇದು ಮರ್ಯಾದೆ ಇಲ್ಲದ ಮಾನದ ಪ್ರಶ್ನೆ. ಹೀಗಾಗಿ ಭಾರತದ ಮೇಲೆ ಕಿತ್ತೋದ ಪ್ಲಾಸ್ಟಿಕ್ ಡ್ರೋನ್ ಅಟ್ಯಾಕ್ ಮಾಡಿಬಿಡ್ತು. ಆದರೆ ಭಾರತದ ಒಂದೇ ಒಂದು ರೋಮ ಕೊಂಕಲಿಲ್ಲ. ಕೆಣಕಬೇಡ ಕಿರುಬವೇ, ಕಿತ್ತು ತಿಂದೇನೆ ಅನ್ನೋ ಸಂದೇಶ ಕೊಟ್ಟ ಮೇಲೆ ಕೂಡ ಪಾಕಿಸ್ತಾನ ಬಾಲ ಬೆಚ್ಚಿದ್ರೆ ಭಾರತೀಯ ಸೇನೆ ಸುಮ್ಮನೆ ಇರುತ್ತಾ? ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಲಿಫ್ಟ್ ಮಾಡಿಕೊಂಡು ದಾಳಿ ಮಾಡ್ತಲ್ಲ, ಚೇತರಿಸ್ಕೊಳ್ಳೋಕೆ ಆಗಲೇ ಇಲ್ಲ ಜಿನ್ನಾ ಮೊಮ್ಮಕ್ಕಳಿಗೆ. ಪಾಕ್ ಪ್ರಧಾನಿ ಸೀದಾ ಓಡಿದ್ದು ಅಮೆರಿಕ ಕಡೆ. ಟ್ರಂಪ್ ಅನ್ನೋ ಹುಂಬನ ಕಾಲಿಗೆ ಬಿದ್ದು ದಾಳಿ ನಿಲ್ಲಿಸೋಕೆ ಬೇಡ್ಕೊಂಡ. ಆದರೆ ಭಾರತ ಯಾರ ಮಾತನ್ನು ಕೇಳದೆ ದಾಳಿ ನಿಲ್ಲಿಸಿರಲಿಲ್ಲ. ತನ್ನ ಪ್ರಾಜೆಕ್ಟ್ ವರ್ಕ್ ತಣ್ಣಗೆ ಮುಗಿಸಿ ರೆಸ್ಟ್ ಮಾಡ್ತಾ ಇತ್ತು. ಪಾಕಿಸ್ತಾನ ರೆಸ್ಟ್ ಇನ್ ಪೀಸ್ ಅನ್ನೋ ಕನವರಿಕೆ ಜೊತೆಗೆ ಇಂಥ ಪ್ರಚಂಡ ಶಕ್ತಿ ಅನಾವರಣವಾಗಿ 1 ವರ್ಷ. ಮೇ 7, 2025 ಭಾರತೀಯ ವಾಯುಸೇನೆಯು ರಫೇಲ್ ಯುದ್ಧ ವಿಮಾನಗಳು, ಸ್ಕಾಲ್ಪ್ ಕ್ಷಿಪಣಿಗಳು ಮತ್ತು ಹ್ಯಾಮರ್ ಬಾಂಬ್ಗಳನ್ನು ಬಳಸಿ ಪಾಕಿಸ್ತಾನದಲ್ಲಿರುವಂಥ ಜೈಷ್ ಇ ಮೊಹಮ್ಮದ್ ಮತ್ತು ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆಗಳ 9 ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಉಗ್ರರ ರಟ್ಟೆ ಶಕ್ತಿ ಅನ್ನೋದು ರಟ್ಟಿನ ಶಕ್ತಿಯಷ್ಟೇ ಅನ್ನೋದನ್ನ ಹೇಳಿತ್ತು. ಆ ದಾಳಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದರು. ಅಲ್ಲದೆ ಭಾರತದ S-400 ಕ್ಷಿಪಣಿ ವ್ಯವಸ್ಥೆಯು ಶತ್ರು ದೇಶದ ವಿಮಾನಗಳನ್ನು ಹೊಡೆದುರುಳಿಸುವ ಮೂಲಕ ಇತಿಹಾಸ ನಿರ್ಮಿಸಿತ್ತು. ಈ ಕಾರ್ಯಾಚರಣೆಯು ಗಡಿಯಾಚೆಗಿನ ಭಯೋತ್ಪಾದನೆಯ ವಿರುದ್ಧ ಭಾರತದ ಕಠಿಣ ನಿಲುವನ್ನು ಜಗತ್ತಿಗೆ ಸಾರಿತ್ತು. ಯಾವ ಉಗ್ರರು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿ ಹಾಕಿದ್ರಲ್ಲ, ಅದೇ ಹೆಸರಿನ ಆಪರೇಷನ್ ಪಾಕಿಸ್ತಾನವನ್ನು ICU ಒಳಗೆ ಮಲಗಿಸಿತ್ತು. ದಾಳಿಯ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ದು ಸೇನೆಯಲ್ಲಿರೋ ನಮ್ಮ ವೀರ ವನಿತೆಯರು ಅನ್ನೋದು ಇನ್ನೊಂದು ಹೆಮ್ಮೆಯ ವಿಚಾರ. ಈಗ ನಮ್ಮನ್ನ ಕಾಡುವ ಪ್ರಶ್ನೆ ಏನಂದ್ರೆ, ಗಡಿ ಆಚೆಗಿನ ಉಗ್ರರಿಗೆ ಆಪರೇಷನ್ ಸಿಂಧೂರ ಆಯಿತು, ಭಾರತದ ಒಳಗೆ ಇರುವ ಉಗ್ರರ ಹೆಣದ ಮುಂದೆ ರೋಧಿಸುವ, ಉಗ್ರ ಓಲೈಕೆ ಮಾಡುವ, ಪಹಲ್ಗಾಮಲ್ಲಿ ಇಂಥ ಜಾಗಗಳಲ್ಲಿ ಸೆಕ್ಯುರಿಟಿ ಫೋರ್ಸ್ ಕಮ್ಮಿ ಇದೆ ಅನ್ನೋ ಟ್ರಾವೆಲ್ ಲಾಗ್ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿ ಉಗ್ರರಿಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಳ್ಳೋಕೆ ಸಹಾಯ ಮಾಡಿದಂಥ ಜನರಿಗೆ ಆಪರೇಷನ್ ತಂದೂರಿ ಆಗಬೇಕಲ್ಲ, ಅದೊಂದು ಆಗಲೇಬೇಕು. ಭಾರತ ಹೊರಗಿನ ಶತ್ರುಗಳ ಜೊತೆಗೆ ಆರಾಮಾಗಿ ಹೋರಾಡುತ್ತೆ, ಹೆಣ ಹಾಕುತ್ತೆ. ಆದರೆ ದೇಶದ ಒಳಗಿನ ದ್ರೋಹಿಗಳು ದೇಶಕ್ಕೆ ಅಂಟಿರೋ ಕ್ಯಾನ್ಸರ್ ಕಣಗಳು. ನೀವು ಯಾವುದೇ ಪಕ್ಷ ಆಗಿರಿ, ನಿಮ್ಮ ನೆಚ್ಚಿನ ನಾಯಕ ಯಾರೇ ಆಗಿರಲಿ, ನಿಮ್ಮ ಸಿದ್ಧಾಂತ ಬಲವೋ ಎಡವೋ ನಡುವೋ ಏನೇ ಆಗಿರಲಿ, ದೇಶ ಅಂತ ಬಂದಾಗ ದೇಶವೇ ಮೊದಲು. ದೇಶದ ಭದ್ರತೆ ವಿಚಾರಕ್ಕೆ ರಾಜಿ ಆಗೋರ ಜನ್ಮಕ್ಕೆ ಹುಚ್ಚು ನಾಯಿಗೆ ಸಿಗೋ ಕಿಮ್ಮತ್ತು ಕೂಡ ಸಿಗೋದಿಲ್ಲ. ವಂದೇ ಮಾತರಂ, ಜೈ ಹಿಂದ್, ಜೈ ಆಪರೇಷನ್ ಸಿಂಧೂರ. ಇದು ಈ ಕ್ಷಣದ ಅಪ್ಡೇಟ್ಸ್. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ. ನಮಸ್ಕಾರ.